ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ರೈಲ್ವೆ ಟಿಕೆಟ್ ಕಲೆಕ್ಟರ್ ಆಗಿ ಜಾಬ್ ಗಿಟ್ಟಿಸ್ಕೊಳ್ಳೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಆದರೆ ಆ ಹುಡುಗ ಟಿಕೆಟ್ ಕಲೆಕ್ಟರ್ ಆಗಿ ಜಾಬ್ನ ಮುಂದುವರಿಸ್ತಾನೆ. ಆದರೆ ಅವನ ಕನಸು ಅಷ್ಟಕ್ಕೆ ನಿಲ್ಲೋದಿಲ್ಲ. ಅವನು ತುಂಬಾ ದೊಡ್ಡ ಕನಸು ಕಾಣಿರ್ತಾನೆ. ನಾನೊಬ್ಬ ಕ್ರಿಕೆಟ್ ಪ್ಲೇಯರ್ ಆಗಿರಬೇಕು, ನಾನು ಇಡೀ ಜಗತ್ತಿಗೆ ದೊಡ್ಡ ಪ್ಲೇಯರ್ ಆಗಿ ಕಾಣಬೇಕು, ನನ್ನ ಸಾಧನೆ ಇಡೀ ಜಗತ್ತೇ ಮೆಚ್ಚುವಂತಿರಬೇಕು ಅನ್ನೋ ಆಸೆಯಿಂದ ಆ ಹುಡುಗ ಕಷ್ಟಪಡ್ತಾನೇ ಇರ್ತಾನೆ. ಆದರೆ ಅಷ್ಟು ಸುಲಭವಾಗಿ ಆ ಹುಡುಗನಿಗೆ ಗೆಲುವು ದಕ್ಕೋದಿಲ್ಲ. ಅದಕ್ಕೆ ಅವನು ಏನು ಮಾಡ್ತಾನೆ ಗೊತ್ತಾ? 1 ವರ್ಷದವರೆಗೆ ಎಲ್ಲವನ್ನು ತ್ಯಾಗ ಮಾಡ್ತಾನೆ. ಎಲ್ಲವನ್ನು ತ್ಯಾಗ ಮಾಡ್ತಾನೆ ಅಂದರೆ ಅವನ ಫ್ಯಾಮಿಲಿ, ಅವನ ಜಾಬ್, ಅವನ ಫ್ರೆಂಡ್ಸ್, ಪಾರ್ಟೀಸ್, ಮೋಜು ಮಸ್ತಿ ಎಲ್ಲವನ್ನೂ ಕೂಡ ತ್ಯಾಗ ಮಾಡ್ತಾನೆ. ಅದರ ಪ್ರತಿಫಲವೇ ಇಂದು ಜಗತ್ತೇ ಮೆಚ್ಚುವಂತಹ ಕ್ರಿಕೆಟ್ ಆಟಗಾರನಾಗಿ ಬೆಳೆದು ನಿಲ್ತಾನೆ. ಅದು ಬೇರೆ ಯಾರೂ ಅಲ್ಲ, ಭಾರತ ಕಂಡ ಅತ್ಯಂತ ಶ್ರೇಷ್ಠ ನಾಯಕರಲ್ಲಿ ಒಬ್ಬರಾದ ಮಹೇಂದ್ರ ಸಿಂಗ್ ಧೋನಿ. ಡಿಯರ್ ಫ್ರೆಂಡ್ಸ್, ಇವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಅವರು 1 ವರ್ಷದವರೆಗೆ ಎಲ್ಲವನ್ನು ತ್ಯಾಗ ಮಾಡಿ ಕಷ್ಟಪಟ್ಟಿದ್ದಕ್ಕೇ ಆ ಸ್ಥಾನದಲ್ಲಿ ರಾರಾಜಿಸ್ತಾ ಇರೋದು. ಕಾಲ ಹೀಗೆ ಇರಲ್ಲ. ಇವತ್ತು ನಿಂದು ನಾಳೆ ನಂದು ಅಂತ ನೀನು ಇನ್ನೊಬ್ಬರಿಗೆ ಮನವರಿಕೆ ಮಾಡಿ ತೋರಿಸ್ಬೇಕು. ಈ ಪ್ರಪಂಚದಲ್ಲಿ ದೇವರು ಯಾರನ್ನು ಸುಮ್ಮನೆ ಹುಟ್ಟಿಸಿರೋದಿಲ್ಲ. ಅದರ ಹಿಂದೆ ಒಂದು ಕಠಿಣವಾದ ಕಾರಣವನ್ನು ಇಟ್ಟಿರ್ತಾನೆ. ಆ ಕಾರಣ ಒಳ್ಳೆಯದು ಅಂತ ನೀನು ನಿರ್ಧರಿಸಬೇಕಾಗತ್ತೆ. ನಿನ್ನ ಹಿಂದೆ ಕಷ್ಟನೇ ಕಾಡ್ತಿದ್ರು, ದುಃಖನೇ ಆವರಿಸ್ಕೊಂಡಿದ್ರು, ನೋವೇ ಬೆಂಬಿಡದೆ ಸುತ್ತಲೂ ಇದ್ದರೂ ಕೂಡ ನೀನು ಮಾತ್ರ ನನಗೆ ಕಷ್ಟ ಬರ್ತಾ ಇದೆ ಅಂತ ನಿನ್ನವರ ಹತ್ರ ಇನ್ನೊಬ್ಬರ ಹತ್ರ ಕೈ ಚಾಚಬೇಡ. ಯಾಕೆ ಗೊತ್ತಾ? ಇಲ್ಲಿ ನಿನ್ನವರು ಅಂತ ಯಾರೂ ನಿನಗಿಲ್ಲ. ಎಲ್ರಿಗೂ ತಮ್ಮ ತಮ್ಮ ಜೀವನನೇ ಇಂಪಾರ್ಟೆಂಟ್ ಆಗಿರುವಾಗ ನೀನು ನಿನ್ನ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿದೆ? ದಾರಿ ತಪ್ಪೋದು ಸಹಜ, ಆದರೆ ತಪ್ಪಿದ ದಾರಿಯಲ್ಲಿ ಮತ್ತೆ ಪ್ರಯಾಣ ಮುಂದುವರಿಸೋದು ವಿಪರ್ಯಾಸ. ಮೈ ಡಿಯರ್ ಫ್ರೆಂಡ್, ಯಾರನ್ನು ಮೆಚ್ಚಿಸಲಿಕ್ಕಾಗಿ ಬದುಕಬೇಡ. ನಿನ್ನ ಇಚ್ಛೆಯಂತೆ ನೀನು ಬದುಕು. ಜನರು ದೇವರನ್ನೇ ಮೆಚ್ಚಲಿಲ್ಲ, ಇನ್ನು ನೀನು ಯಾವ ಲೆಕ್ಕ? ನೀನು 1 ವರ್ಷದವರೆಗೆ ಎಲ್ಲವನ್ನೂ ತ್ಯಾಗ ಮಾಡು. ತ್ಯಾಗ ಮಾಡು ಅಂದರೆ ತ್ಯಾಗ ಮಾಡಿ ಸುಮ್ಮನೆ ಕೈಕಟ್ಟು ಕೂರೋದಲ್ಲ. ನಿನ್ನ ಗುರಿಯ ಹಿಂದೆ ನೀನು ಬೆನ್ನು ಹತ್ತಬೇಕು, ಕಷ್ಟಪಟ್ಟು ದುಡಿಬೇಕು, ಬೆವರು ಹರಿಸಬೇಕು. ನೀನು ಕಂಡ ಕನಸನ್ನು ನನಸು ಮಾಡುವವರೆಗೂ ನೀನು ನಿಲ್ಲಬಾರದು. ಆಗ ಮಾತ್ರ ನೀನು 1 ವರ್ಷ ತ್ಯಾಗ ಮಾಡಿದ್ದೆಲ್ಲವೂ ಕೂಡ ನಿನ್ನ ಹಿಂದೆ ಕ್ಯೂವಲ್ಲಿ ನಿಂತಿರುತ್ತೆ. ಎಷ್ಟೇ ಕಷ್ಟ ಬಂದರೂ ನಿನ್ನ ಕಣ್ಣೀರು ಹೊರಗೆ ಬರದಂತೆ ನೋಡ್ಕೋ ಗೆಳೆಯ. ಯಾಕಂದರೆ ನಿನ್ನ ಕಣ್ಣೀರನ್ನು ನೋಡಿ ಸಮಾಧಾನ ಮಾಡೋರಿಗಿಂತ ಅಪಹಾಸ್ಯ ಮಾಡಿ ನಗೋರೇ ಜಾಸ್ತಿ. ಕೊನೆಗೊಂದು ಮಾತು ಹೇಳ್ತೀನಿ ಕೇಳು. ಎಷ್ಟೇ ಸಂಕಷ್ಟ ಬಂದರೂ ಯಾರ ಹತ್ರನೂ ಕೈ ಚಾಚಬೇಡ. ಅದರಲ್ಲೂ ನಿನ್ನ ಬಂಧುಗಳ ಹತ್ರ ಅಂತೂ ಯಾವತ್ತೂ ಕೂಡ ಕೈ ಚಾಚಬೇಡ. ನಿನ್ನ ಜೀವನದಲ್ಲಿ ನೀನು ನಿನಗೋಸ್ಕರ ಬದುಕು. ಓದಿ ತಿಳಿದುಕೊಂಡ ಪಾಠಗಳಿಗಿಂತ ಗಾಯಗೊಂಡು ತಿಳ್ಕೊಂಡ ಅನುಭವದ ಪಾಠಗಳೇ ಜಾಸ್ತಿ ಎಂಬುದನ್ನು ಯಾವತ್ತೂ ಕೂಡ ಮರಿಬೇಡ. ಇಂತಹ ಮತ್ತೊಂದು ಒಳ್ಳೆ ಕಂಟೆಂಟ್ ತೊಗೊಂಡು ನಾಳೆ ಬಂದೇ ಬರ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.